ಬ್ರಹ್ಮ ಚೈತನ್ಯ ಶ್ರೀ ದತ್ತಾವಧೂತ ಮಹಾರಾಜರು ಬ್ರಹ್ಮ ಚೈತನ್ಯ ಆಶ್ರಮ ಹೆಬ್ಬಳ್ಳಿಯವರು ಕುಮಾರಿ ಸೃಷ್ಟಿಯವರಿಗೆ ಆಶೀರ್ವಾದ ಮಾಡ್ಬೇಕಂತ ಅವರಿಗೆ ಕೇಳ್ಬೋದು. ಆಶೀರ್ವಾದ ಪಡೆದಂತ ಸೃಷ್ಟಿ ಕುಟುಂಬರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಶ್ರೀ ದತ್ತಾವಧೂತ ಮಹಾರಾಜರು ಬ್ರಹ್ಮ ಚೈತನ್ಯ ಆಶ್ರಮ ಹೆಬ್ಬಳ್ಳಿ ಇವರಿಂದ ಆಶೀರ್ವಚನ. ಇವತ್ತಿನ ಸಮಾರಂಭದಲ್ಲಿ ದಯಮಾಡಿಸಿ ಮುಹೂರ್ತವನ್ನು ಮಾಡಿದ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಪರಮ ಪೂಜ್ಯರು, ಪರಮ ತಪಸ್ವಿಗಳು, ಶಿವಯೋಗ ಸಾಮ್ರಾಜ್ಯದ ಧೀಮಂತ ದೊರೆಗಳು, ಈ ಭಾಗದಲ್ಲಿ ನಡೆದಾಡುವ ದೇವರು, ಮಾತನಾಡುವ ದೇವರನ್ನು ಪ್ರಖ್ಯಾತ ನಾಮರಾದ ಅವರ ದರ್ಶನ ಮಾಡಿದರೆ ಒಂದು ಥರ ಋಷಿಗಳ ದರ್ಶನ ಮಾಡಿದಾಗ ಹಿಂದಕ್ಕೆ ನಾವು ಅತ್ರಿ ಋಷಿಗಳು, ವಿಶ್ವಾಮಿತ್ರ ಋಷಿಗಳು ಅಂತ ಕೇಳ್ತೀವಿ. ಅಂತ ಋಷಿ ದರ್ಶನ ಅವರಿಂದ ನಮಗೆ ಇವತ್ತು ಆಗ್ತಾ ಇದೆ. ಇವತ್ತು ದಯಮಾಡಿಸಿ ಮುಹೂರ್ತವನ್ನು ಮಾಡಿದ ಪರಮ ಪೂಜ್ಯ ಪಾದರಾದ ಪರಮ ತಪಸ್ವಿಗಳಾದ ದತ್ತಾವ ಮಹಾರಾಜರು, ದತ್ತಾವಧೂತ ಮಹಾರಾಜರು, ಬ್ರಹ್ಮ ಚೈತನ್ಯ ಆಶ್ರಮ ಹೆಬ್ಬಳ್ಳಿ ಪರಮ ಪೂಜ್ಯರು ದಯಮಾಡಿಸಿದ್ದಾರೆ. ಅವರ ಪವಿತ್ರವಾಗಿರುವ ಚರಣಾರವಿಂದಗಳಿಗೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನು ಅರ್ಪಿಸಿ ಪರಮ ಪೂಜ್ಯರಿಂದ ಪ್ರಥಮನೇ ಇವತ್ತು ಅವರ ಆಶೀರ್ವಚನ ನಾವೆಲ್ಲ ಕೇಳಬೇಕಂತ ಕೇಳ್ಕೊಳ್ತೀವಿ. शांतिरूपेण संस्थिता नमस्तस्यै 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 या देवी सर्वभूतेषु मातृरूपेण संस्थिता नमस्तस्यै 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 विदेहापरितालोनी प्रपंच मुमुक्षु जनारागी अध्यात्मचर्चा करोनी को लोक दे मेल रीति नमस्कार क्या ब्रह्म चैतन्य सद्गुरुनाथ महाराज जय जय ಸಾಮಾನ್ಯವಾಗಿ ಮನುಷ್ಯ ಜೀವನವನ್ನು ನೋಡಿದರೆ ಒಂದು ಮಹತ್ವ ಸಂಗತಿ ನಮಗೆ ಕಂಡು ಬರ್ತದೆ. ಏನು ಅಂದರೆ ನಾವು ನಿರಂತರವಾಗಿ ಏನೋ ಮಾಡ್ತಾ ಇದ್ದೀವಿ.
ಏನಾದರೂ ಒಂದು ಕರ್ಮ ಮಾಡ್ತಾ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ. ಯಾರು ಬಹುಶಃ ಸುಮ್ಮನೆ ಕೂಡೋದಿಲ್ಲ. ಈ ಮಾತನ್ನ 4000 ವರ್ಷಗಳ ಹಿಂದೆ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ಯಾರ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ. ಕರ್ಮ ಮಾಡಿದ್ರೆ ಯಾರಿಗೂ ಒಂದು ಕ್ಷಣ ಇರ್ಲಿಕ್ಕಾಗಲ್ಲ. ನಾವೆಲ್ಲರೂ ಏನಾದರೂ ಒಂದು ಕರ್ಮ ಮಾಡ್ತಾ ಇದ್ದೀವಿ. ಸಣ್ಣ ಮಕ್ಕಳು ಓದ್ತಾರೆ, ಶಾಲೆಗೆ ಹೋಗ್ತಾರೆ. ಹಿಂದಿನ ಕಾಲದಲ್ಲಿ ಇಷ್ಟೆಲ್ಲ ಇದ್ದಿದ್ದಿಲ್ರಿ, ಶಾಲೆ ಅದು ಇದು ಕಾಲೇಜು. ಇತ್ತಿತ್ತಲಾಗ ಅತಿ ಆಗಿಬಿಟ್ಟವು. ನಮ್ಮನ್ನೊಬ್ಬರು ಕೇಳಿದ್ರು, ಇತ್ತಿತ್ತಲಾಗ ಕಾಲೇಜ್ ಶಿಕ್ಷಣಕ್ಕೆ ಯಾಕೆ ಮಹತ್ವ ಬಂದದ್ರಿ? ಅದಕ್ಕೆ ನಾವು ಹೇಳಿದ್ವಿ, ಒಂದ ಒಂದು ಕಾರಣ ಅದ. ಏನು ಎಜುಕೇಶನ್ ಫೀ, ಏನು ಡೊನೇಷನ್, ಎಷ್ಟು ಖರ್ಚು, ಎಷ್ಟು ವೆಚ್ಚ. ಇದಕ್ಕೆಲ್ಲ ಮುಖ್ಯ ಕಾರಣ ಏನು ಅಂದ್ರೆ ಇಡೀ ಜಗತ್ತಿಂದ ಒಂದು ಮೆಂಟಾಲಿಟಿ ಆಗಿದೆ, ಮನಸ್ಥಿತಿ. ಏನಂತಾಗಿದೆ ಅಂದ್ರೆ ನಮಗೆ ನಮ್ಮ ಸುಖಕ್ಕಾಗಿ ವಸ್ತುಗಳು ಬೇಕು ಅಂತ. ವಸ್ತುಗಳಿಂದಲೇ ನಮಗೆ ಸುಖ. ಮನ್ ತುಂಬ ತುಂಬಿಟ್ಟುಕೊಂಡಿರ್ತಾರೆ ನೋಡಿ. ಯಾವ ಕೋಲ್ಯಾಗ ಹೋದ್ರು ಏನಾರೇ ಅದು ತುಂಬೇ ಇರ್ತಾರೆ. ಬರೇ ನಮ್ಗೇನಪ್ಪ ಅಂದ್ರೆ ವಸ್ತು ಬೇಕು. ಅದು ಇದು ಅಂಥವು ಇಂಥವು, ಬಟ್ಟಿ ಬರೀ, ಡೈನಿಂಗ್ ಟೇಬಲ್ಲು, ಕಾಟು, ಕುರ್ಚಿ. ನಾವೆಲ್ಲ ಸಣ್ಣವರಿದ್ದಾಗ ನಮಗೂ ಯಾದವಾಡ ರೀ ಊರು, ಗೋಕಾಕ್ ತಾಲೂಕು ಯಾದವಾಡ. ನಾವು ಹುಟ್ಟಿ ಬೆಳೆದದ್ದೆಲ್ಲ ಯಾದವಾಡ. ನೀವು ಯಾದವಾಡ ಅಂದ್ಕೊಂಡೆ ನಮಗೆ ಕಲ್ಪನಾ ಇತ್ತು ಇದೊಂದು ಯಾದವಾಡ ಅದ. ಆದ್ರೆ ಬಂದಿದ್ದಿಲ್ಲ. ಯರಗಟ್ಟಿಯಿಂದ ಒಂದು 22 ಮೈಲ್ ಆಗ್ತದೆ ಯಾದವಾಡ. ನಮ್ಮ ಮೂರು ಹಂಪಿ ಹೊಳಿ, ರಾಮದುರ್ಗ ತಾಲೂಕು. ಅಲ್ಲಿ ಇನಾಮದಾರರು. ನಮ್ಮ ತಂದೆಯವರು ಯಾದವಾಡದಲ್ಲೇ ನೌಕರಿ ಮಾಡಿದ್ರು, ಯಾದವಾಡದಲ್ಲೇ ರಿಟೈರ್ ಆದರು. ಕನ್ನಡ ಶಾಲೆ ಮಾಸ್ಟರ್. ನಮ್ಮ ತಾಯಿಯವ್ರ ತವ್ರ ಮನೆ ಯಾದವಾಡ. ಹೀಗಾಗಿ ಯಾದವಾಡ ಶಬ್ದದ ಬಗ್ಗೆ ನಮ್ಗೆ ಅಭಿಮಾನ. ಅದು ಈ ಯಾದವಾಡ ಆಗಲಿ ಆ ಯಾದವಾಡ ಆಗಲಿ ಎರಡು ಯಾದವಾಡ ಒಂದು ಶಬ್ದ ಕೇಳಿದ್ರೆ ನಮ್ಗೆ ಎಷ್ಟು ಖುಷಿ ಆಗ್ತದೆ. ಒಂದ್ಸಲ ಹಂಗ ಒಂದು ವಿನೋದವಾಗಿ ಪ್ರಸಂಗ ಹೇಳ್ತೀನಿ. ನಾವು ಪಾಠಶಾಲೆಯಲ್ಲಿ ಓದ್ತಾ ಇದ್ವಿ. ಅವಾಗ ಧಾರವಾಡದವರು ನಮ್ಮ ಶಾಸ್ತ್ರೀಯ ಮರ್ಯಾದೆ ಅವ್ರು ಒಂದು ದಿವಸ ನಮ್ಗೆ ಏನಂದ್ರು, ಹಿಂದಿ ಒಳಗೆ ಹೇಳಿದ್ರು, ಆ ಸಮಸ್ಯೆ ಐತೆ ಅಂತ. ನಿಮ್ಗೆ ಗೊತ್ತದ ಏನೊಂದು ಏನಿದೆ, ಲಾಖ್ ಮಾರ್ವಾಡಿ ಏಕ ಧಾರವಾಡಿ ಅಂತ. 1,00,000 ಮಾರ್ವಾಡಿ ಒಬ್ಬ ಧಾರವಾಡಿ ಅಂತ. ಆಮೇಲೆ ನಾವು ಸುಮ್ಮನೆ ಕೂಡಿದ್ರಿ, ನಾವು ಅಂದ್ವಿ ಆ ಸಮಸ್ಯೆ ಐತೆ. ಲಾಖ್ ಧಾರವಾಡಿ ಏಕ ಯಾದವಾಡಿ ಅಂತ. ನಮ್ಮ ಅನಿಸಿದ ಈ ಯಾದವಾಡನು ಹಂಗೆ ಇರ್ಬೋದು ಅನ್ನಿಸ್ತದೆ. ಇದನ್ನೆಲ್ಲ ಈ ಸಮಾರಂಭ ನೋಡಿದ್ರೆ ಅನ್ನಿಸ್ತದೆ ಇವರು ಏನು ಸಾಮಾನ್ಯ ಇಲ್ಲ ಅನ್ನಿಸ್ತು. ಅರ್ಥ ಇಷ್ಟು ಯಾಕೆ ನಾವು ಮುಂಜಾನೆ ಸಂಗೀತ ತನಕ ನಮ್ಮಲ್ಲಿ ಬರ್ತಿರ್ತಾರೆ, ಎಷ್ಟರೇ ಶಿಕ್ಷಣಕ್ಕೆ ಪಡ್ಕೋತಿರ್ತಾರಂದ್ರೆ. ಮೊನ್ನೆ ಯಾರೋ ಒಬ್ರು ಬಂದು ಕೇಳಿ, ಯಾಕ್ರಿ ನಿಮ್ಮ ಮನೆಯವ್ರು ಬಂದಿಲ್ಲ ಅಂದ್ರೆ, ಇಲ್ರಿ ಯಾಕೆ ಅಡ್ಮಿಟ್ ಆಗ್ಯಾರ್ರಿ, ಯಾಕೆ ಏನು ತ್ರಾಸಾಗಿತ್ತು? ಏನಿಲ್ರಿ ನಮ್ಮ ಮಗನಿಗೆ ರೀ LKG ಒಳಗೆ ಎಲ್ಲೆಲ್ಲೂ ಅಡ್ಮಿಷನ್ ಸಿಗುವಂತ ಅಂತ ಅಡ್ಮಿಟ್ ಆಗ್ಯಾರ. ನಾವು ಸಣ್ಣಾದ್ರೆ ಸಾರಿಗೆ ಹೋಗ್ತಿದ್ದಿಲ್ರಿ, ನಮ್ಮ ಮನೆ ಮುಂದೆ ಸಾರಿ, ನಮ್ಮ ತಂದೆ ಇದಕ್ಕೆ ಒಂದೇ
ವಸ್ತುಗಳ ಸುಖದ ಸಾಧನೆ ಅಂತ ಹೇಳೋ ವಸ್ತು ಬಿಟ್ಟರೆ ಅದರೊಳಗೆ ನೋಡಿ ಇಂಟೀರಿಯರ್ ಡೆಕೋರೇಷನ್ ಡಿಪ್ಲೊಮಾ ಕೆಲಸಕ್ಕೆ ಬರದೇ ಇರೋ ವಸ್ತುಗಳನ್ನು ಪ್ಯಾಟಾಗಿಂದ ತಂದು ಮನೆಯಾಗ ತುಂಬಿಟ್ಟುಕೊಂಡು ಅದು ಇಂಟೀರಿಯರ್ ಡೆಕೋರೇಷನ್ ಇದಕ್ಕೆ ಉಪಯೋಗ ಇದ್ದವು ಅದ್ರಲ್ಲಿ ವಸ್ತು ಇಲ್ಲಿ ಪುಗಟ್ ಸಿಗ್ತವೆ ಇಲ್ಲಿ ಬಡವರ ಪ್ಯಾಟಾಗಿ ಹೋಗಿ ಚೀಲ ತುಂಬ್ಕೊಂಡು ಬರ್ತೀವಂದ್ರೆ ವಸ್ತುವಿಗೆ ದುಡ್ಡು ಬೇಕಿಲ್ಲ ಹಂಗಾರೆ ದುಡ್ಡು ಗಳಿಸುವ ದೊಡ್ಡ ಸಾಧನೆ ಯಾವ್ದು ಇವತ್ತು ಅಂತ ಏನ್ರಿ ಲಕ್ಷಗಟ್ಟಲೆ ಪಗಾರ 2 ಲಕ್ಷ ತಿಂಗಳಿಗೆ 2 ಲಕ್ಷ ಪಗಾರ 3 ಲಕ್ಷ ಪಗಾರ ಅಂದ ಬಳಿಕ ಮನುಷ್ಯ ಎಷ್ಟೆಲ್ಲ ಕಷ್ಟಪಡ್ತಾನೆ ನೋಡಿ ಎದಕ್ಕಾಗಿ ದುಡ್ಡಿಗಾಗಿ ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ ಇಷ್ಟ್ಯಾಕೆ ದುಡ್ಲಿಕ್ಕೆ ಹತ್ತೀವಿ ನಾವು ಅಂದ್ರೆ ಬಟ್ಟಿಗೆ ಇವತ್ತು ಅಲ್ಲಿ ಪ್ರವಚನದಾಗ ಹೇಳಿ ನಾವು ಹೆಬ್ಬಳ್ಳಿಯಾಗ ಇವತ್ತು ವಿಶೇಷ ಕಾರ್ಯಕ್ರಮ ಉಪನಯನ ಮಾಡಿದ್ವಿ ಅವ್ರು ಕೇಳಿ ಅವ್ರ ಹೇಳಿದ್ ನಾವೊಂದು ದಿವಸ ಧಾರವಾಡದಿಂದ ಹೊಂಟಿದ್ವಿ ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಹೊಂಟಿದ್ವಿ ಒಬ್ಬರು ಗಾಡಿಯಾಗ ಅವ್ರನ್ನ ಹತ್ತಿದ್ವಿ ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ನೀವು ಬಟ್ಟೆಗಾಗಿ ಮುಂಕೂತ ಹೋಗುತ್ತೆ ದೊಡ್ಡದೊಂದು ಹೋಟೆಲ್ ಇತ್ತು ಅದು ನೋಡ್ಕೊಂಡು ನಮ್ಮ ತಲೆಗೆ ಬಂತೀವಿ ದೊಡ್ಡದೊಂದು ಹೋಟೆಲ್ ಕಟ್ಟಿ ಅದ್ರ ತುಂಬಾ ತಿಂಡಿ ಇತ್ತು ಬಂದವರಿಗಾಗಿ ಏನು ಬಟ್ಟೆಗಾಗಿ ಮುಂಕೂತ ಹೋಗೋದಕ್ಕೆ ದೊಡ್ಡದೊಂದು ದವಾಖಾನೆ ಇತ್ತು ಅದನ್ನು ನೋಡಿಕೊಂಡು ನಮ್ಮ ತಲೆಗೆ ಬಂತು ದೊಡ್ಡದೊಂದು ಕ್ಲಿನಿಕ್ ಕಟ್ಟಿ MBBS MD ಆಗಿ ದೊಡ್ಡದೊಂದು ಕ್ಲಿನಿಕ್ ಕಟ್ಟಿ ಬಂದವರಿಗೆಲ್ಲ ಸೂಜಿ ಸುತ್ತೂರು ಹೊಟ್ಟೆಗಾಗಿ ಏನು ಹುಬ್ಬಳ್ಳಿ ಹೊಂಟಿದ್ವಿ ಒಂದು ದಿವಸ ದೊಡ್ಡದೊಂದು ಎಂತೆಂಥ ಅರ್ಬಿ ಆಗಿದ್ರಿ ಅವಾಗ ನಮ್ಮ ತಲೆಗೆ ಬಂತು ದೊಡ್ಡದೊಂದು ಅಂಗಡಿ ಕಟ್ಟಿ ಅದ್ರ ತುಂಬಾ ಬಟ್ಟೆ ಇತ್ತು ಬಂದವರಿಗೆಲ್ಲ ಟೊಪ್ಪಿಗೆ ಹಾಕೋದು ಹೊಟ್ಟೆಗಾಗಿ ತಿರುಗಿ ಮುರುಗಿ ಮಾಡೋದು ಎದಕ್ಕಾಗಿ ಇಷ್ಟೆಲ್ಲ ಕಷ್ಟಪಡೋದು ಅಂದ್ರೆ ಪಟ್ಟಿಗೆ ಒಂದು ಕ್ಷಣ ಸುಮ್ಕೂಡ್ಲಿಕ್ಕಾಗಂಗಿಲ್ಲ ಇಷ್ಟು ಕಷ್ಟಪಟ್ಟು ಇಷ್ಟು ದುಡಿದು ಇಷ್ಟು ದುಡ್ಡು ಗಳಿಸಿ ಎದಕ್ಕೆ ಇದೆಲ್ಲ ಅಂದ್ರೆ ಸುಖಕ್ಕಾಗಿ ಎಲ್ಲರೂ ನಾವು ಕಿಮಿಚ್ಛನ ಕರ್ಮ ಕರೋತಿ ಯಾಕೆ ಇಷ್ಟೊಂದು ಕರ್ಮ ಅಂದ್ರೆ ಸುಖಮಿಚ್ಛನ್ ಕರ್ಮ ಕರೋತಿ ನೈವ ದುಃಖಮಿಚ್ಛನ್ ನಾವೆಲ್ಲರೂ ಸುಖಕ್ಕಾಗಿ ಇಷ್ಟು ಕಷ್ಟಪಡ್ಲಿಕ್ಕೆ ಹೊತ್ತು ದುಃಖಕ್ಕಾಗಿ ಅಲ್ಲ ನಮಗೆ 50, 60, 70 ನಮಗೀಗ 74 ವರ್ಷ 75 ಶುರು ಆಗೋದದ ಇನ್ನೊಂದು 3-4 ತಿಂಗಳದಾಗ ನಮ್ಮ ತಿಳಿಲಿಕ್ಕೆ ಕತ್ತಾಗಿಂದ ಎಲ್ಲ ಕೆಜಿ ನರ್ಸರಿಯಿಂದ ನಮ್ಮ ಮನ್ಯಾಗ ಹಂಗ ಏನು ಅಂತ ನೋಡ್ತೀವಿ ನಾವು ಅಭ್ಯಾಸ ಮಾಡೋದು ಹೋಮ್ವರ್ಕ್ ಮಾಡೋದು ಆವಾಗಿಂದ ದುಡಿಸಿಕತ್ತೆ ಆವಾಗಿಂದ ಕಷ್ಟಪಟ್ಟಿಕ್ಕೆ ಇಷ್ಟು ವರ್ಷ ಕಷ್ಟಪಟ್ಟಿವಿ ಅಂದಾಗ ನಮಗೆ ಸುಖ ಆಗಿರ್ಬೇಕಲ್ಲಿ ಸುಖ ಆಗಿದ್ದು ಸುಮ್ಮನೆ ಕೂಡ್ಬೇಕಿಲ್ಲ ನಾವು ಈಗ ನಾವು ಯಾವ್ದೊಳಗೆ ಬರ್ಬೇಕು ಅಂತ ಬಂದ್ವಿ ಧಾರವಾಡದಿಂದ ಯಾವ್ದೊಳಗೆ ಬಂದ್ವಿ ಒಳಗೆ ಬಂದ್ವಿ ಇಲ್ಲಿ ಬಂದು ಕೂಡ್ವಿ ನಮ್ಮ ಪ್ರವಾಸ ಮುಗಿತು ನಾವು ಆರಾಮ ಕೂಡ್ತಿಲ್ಲ ನಾವು ಸುಖಕ್ಕಾಗಿ ಇಷ್ಟೆಲ್ಲ ಕಷ್ಟಪಟ್ವಿ ನಮಗೆ ಸುಖ ಸಿಗ್ತೀವಿ ನಮ್ಗೆ ಇನ್ನೇನು ಪ್ರಶ್ನೆ ಕಷ್ಟಪಡುವ ಅವಶ್ಯಕತೆ ಇದೆ ಅಂತ ಆಗಿಲ್ಲ 80-99 ವರ್ಷ ದಡಪಡಿಸುತ್ತಲ್ಲ ಅದು ಸುಖ ಸಿಕ್ಕಿಲ್ಲ ಅಂತ ಇವತ್ತಿನ ತನಕ ನಮಗೆ ಸುಖ ಆಗಿಲ್ಲ ಏನಾದ್ರೂ ಚಿಂತೆ ತಲೆಯಾಗ ಏನಾದ್ರೂ ಕಾಳಜಿ ಏನಾದ್ರೂ ಏನಿಲ್ರಿ 2 ಹೆಣ್ಮಕ್ಳು ಮದುವೆ ಮಾಡಿ 2 ಹುಡುಗರಿಗೆ ನೌಕರಿ ಹೆಚ್ಚಿದೀವಲ್ಲ ನಾವು ಆರಾಮಾದ್ವಿ ಅಂತ ಹಚ್ಚಿದ್ರಿ ಮುಂದೆ ಪರಿಸ್ಥಿತಿ ಅನುಕೂಲ ಇದ್ರೂ ಸಮಾಧಾನ ಆಗಲಿಕ್ಕೆ ಶಕ್ತಿ
ಹಿಂಗೆ ಯಾಕೆ ನಮಗೆ ಇಷ್ಟೆಲ್ಲ ಕಷ್ಟಪಟ್ಟರು ನಮ್ಗೆ ಯಾಕೆ ಸುಖ ಆಗುವಂತು ಅಂದ್ರೆ ಆ ಸುಖ ಎಲ್ಲೆಲ್ಲ ಅನ್ನೋದೇ ಗೊತ್ತಿಲ್ಲ ನಮ್ಗೆ. ಅದು ಇರೋದು ಒಂದು ಕಡೆಗೆ, ನಾವು ಹುಡುಕೋದು ಇನ್ನೊಂದು ಕಡೆಗೆ ಆಗಿತ್ತು. ನಾವು ಸುಖವಾಗಿರ್ತೀವಿ ಅಂತ ಅನಿಸ್ತಾ ಇದ್ರಿ ನಮಗೆ. ಒಬ್ರಿಗೊಬ್ರು ಹಿಂದಿನ ಕಾಲದ ಪತ್ರ ಬರೀತಿದ್ರು, ಇತ್ತ ಕಡೆಗೆ ಎಲ್ಲವೂ ಕ್ಷೇಮ, ನಿಮ್ಮ ಕ್ಷೇಮವನ್ನು ತಿಳಿಸುತ್ತಿರಬೇಕು. ಹೆಂಡತಿ ಮೈಲಿ ಹುಷಾರಿಲ್ಲ, ಮಗ ನಪಾಸಾದ, ಮಗಳಿಗೆ ಇನ್ನೂ ಗೊತ್ತಾಗಿಲ್ಲ, 3 ವರ್ಷ ಮಳೆ ಆಗಿಲ್ಲ, ಬ್ಯಾಂಕ್ನಲ್ಲಿ ದುಡ್ಡು ಮುಳಿ ಹೋದು, ಇತ್ತ ಕಡೆಗೆ ಎಲ್ಲವೂ ಕ್ಷೇಮ, ನಿಮ್ಮ ಕ್ಷೇಮ. ಸುಮ್ಮನೆ ಒಂದೇ ಶಬ್ದ, ಇತ್ತ ಕಡೆಗೆ ಎಲ್ಲವೂ ದುಃಖಮಯವಾಗಿದೆ, ನಿಮ್ಮ ದುಃಖವನ್ನು ಮೇಲಿನ ಮೇಲೆ ತಿಳಿಸಬೇಕು. ನಮ್ಗೆ ಯಾರಿಗೂ ದುಃಖ ಬೇಡ, ಸುಖ ಬೇಕು. ಕಷ್ಟಪಟ್ಟಿವಿ, ಸಿಕ್ಕದೇನಂದ್ರೆ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ? ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಯಾವುದ್ರೊಳಗೆ ಸುಖ ಅಂತ ತಿಳ್ಕೊಂಡಿವು, ಆ ಸುಖ ಎಂಥದ್ದು ಅನ್ನೋ ಕಲ್ಪನೆ ಇಲ್ಲ ನಮ್ದು. ನಮ್ಮ ಸುಖ ಎಂಥದ್ದು ಅಂತ ಹೇಳ್ತೀವಿ. ಈ ನಮ್ಮಲ್ಲಿ ಒಂದು ಗೋಶಾಲ ಒಂದು 60-70 ದನ, ಎಲ್ಲರೂ ಒಂದು ಕಡೆ ಶಗಣಿ ಬಿದ್ದಿತ್ತು. ಮೂಲ್ಯಾಗ ನಮ್ಮ ಕೆಲಸ ಮಾಡೋ ಹುಡುಗರು ನೋಡಿದ್ದಿಲ್ಲ ಅಂದ್ರೆ ಒಂದು ತಿಂಗಳು 2 ತಿಂಗಳು ಆದ್ರೆ ಗುಚ್ಚು ಹುಳ ಆಗ್ತಾವೆ, ಬಿಡಿ ಹುಳ ಆಗ್ತಾವ. ಒಂದು ದಿವಸ ನಮ್ಮ ಕೆಲಸ ಮಾಡೋದು ಅನಿಸ್ತು, ಪಾಪ ಶಗಣಿಯಾಗಿ ಎಷ್ಟು ದುಃಖ ತ್ರಾಸ ಆಗ್ತಿರ್ಬೋದು. ಅದಕ್ಕೆ ನಾವು ಸ್ವಲ್ಪ ಚಲೋ ಶಿರಾ ಮಾಡಿ ಅವಕ್ಕೆ ಅದ್ರೊಳಗೆ ಅವನು ಹಾಕೊಂಡು ಸ್ವಲ್ಪ ಚಲೋ ಶಿರಾ ಮಾಡ್ಕೊಂಡು ಹೋದ್ರು ಆಶ್ರಮದಾಗ. ತೊಗೊಂಡೋಗಿ ಅವು ಕಾಗದ ತೊಗೊಂಡು ಒಂದೊಂದು ಹುಳ ತೊಗೊಂಡು ಶಿರಾದಾಗ ಹಾಕಿ ಏನಾಗ್ತವೆ, ಚಟಪಟ ಒದ್ದೆ ಸತ್ತ ಹೋಗ್ತಾವೆ ಶಿರಾದ. ಅವಕ್ಕೆ ಶಗಣಿಯಾಗ ಸುಖ. ಮತ್ತೆ ಬಿಡಿಸಿ ಹೇಳ್ಬೇಕೆಂದ್ರೆ ಇದಾವ್ 4 ಮಂದಿ ಸಹಿತ ವಿಚಾರ ಮಾಡೋ ವಿಷಯ. ಹೆಂಗೋ ಹಾಗೆ ನಾವು ಪ್ರಪಂಚದಾಗ ಸುಖ ಅಂತ ತಿಳ್ಕೊಂಡ್ಬಿಟ್ಟಿವಿ. ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಒಬ್ಬ ಮುದುಕಿ ನನ್ನ ಮನೆ ಮುಂದೆ ರಾತ್ರಿ 8 ಗಂಟೆಗೆ ಟ್ಯೂಬ್ಲೈಟಿನ ಬೆಳಕಿನಾಗ ಏನೋ ಹುಡುಕ್ಲಿಕ್ಕತ್ತಿದ್ದ. ಆಕೆ ಭಾಳ ತನಕ ಹುಡುಕ್ತಾ ಇರೋದನ್ನ ಒಂದು ಹುಡುಗ ನೋಡ್ಕೊಂಡು ನಿಂತಿದ್ದ. ಅವ್ನು ಕೇಳಿದ, ಅಜ್ಜಿ ಎಷ್ಟೊತ್ತಾಗಿ ಹುಡುಕಾಕತ್ತೀನಿ, ಏನು ಕಾಡ್ಕೊಂಡಿದ್ದೀನಿ? ಸೂಜಿ ಕಾಲದಪ್ಪ ಹುಡುಕ್ಲಿಕ್ಕತ್ತೀನಿ. ಅವನು ಅರ್ಥ ಆಯ್ತು, ಅವ್ನು ಸ್ವಲ್ಪ ನೋಡಿದ್ರೆ ಸೂಜಿ ಸಿಗಲೇ ಇಲ್ಲ. ಅಜ್ಜಿ ಅದು ಸಾಲ ಸೂಜಿ ಹೆಂಗಿದ್ದದು ಹೇಳಿ ಹುಡುಕೊಂಡು. ಆ ಮುದುಕಿ ಏನಂದು, ಒಳಗೆ ಅಡಿಗೆ ಮನೆ ಬಿದ್ದಪ್ಪ, ಅಡಿಗೆ ಮನೆ ಬಿದ್ದರೆ ಸೂಜಿ ಇಲ್ಲೇ ಹುಡುಕ್ತೀರಿ, ಅಲ್ಲಿ ಒಳಗೆ ಹಾಕ್ತಿರಲ್ಲ, ಇದು ಬೆಳಕಲ್ಲ, ಅದಕ್ಕೆ ಇದು ಹುಡುಕ್ತೀವಿ. ನಮ್ದು ಹಿಂಗಾಗಿ ಸುಖ ಕಳ್ಕೊಂಡಿರೋದು ಒಂದು ಕಡೆಗೆ, ಹುಡುಕತ್ತಿರೋದು ಒಂದು. ಆ ಮುದುಕಿ ಎಷ್ಟು ವರ್ಷ ಅದು ಹೊರಗೆ ಟ್ಯೂಬ್ಲೈಟ್ ಬೆಳಕಿನಾಗ ಅಥವಾ ಅಂಗಳದಾಗ ಆ ಸೂಜಿ ಹುಡುಕಿದ್ರು ಸಿಗಲಿಕ್ಕೆ ಶಕ್ಯದ ಹೇಳು. ಅಡಿಗೆ ಮನೆ ಕಳ್ಕೊಂಡಿರೋ ಸೂಜಿ ಹೆಂಗೋ ಹಾಗೆ ನಾವು ಈ ಪ್ರಪಂಚದಾಗ ಹಂಗೆ ಮಾಡಿ ಸುಖ ಆದೀತು, ಹಿಂಗೆ ಮಾಡಿ ಸುಖ ಆದೀತು, ಇನ್ನೊಂದು 4 ಎಕರೆ ತೊಗೊಂಡು ಮಸ್ತ್ ಆಗೋದು ಸುಖ ಆದೀತು, ಇನ್ನೊಂದು ಮನೆ ಮ್ಯಾಲ ಅಂತಸ್ತು ಮ್ಯಾಲ ಒಂದು ಅಂತಸ್ತು ಕಟ್ಟಿದ್ರು ಸುಖ ಆಗೈತಿ. ಏನಿಲ್ರಿ, ಒಂದು ಗಾಡಿ ತೊಗೊಂಡ್ಬಿಟ್ಟು, ಒಂದು ಟ್ರ್ಯಾಕ್ಟರ್ ತೊಗೊಂಡ್ಬಿಟ್ಟು ಆರಾಮಾಗಿರ್ಬೋದು. ಈ ಜಗತ್ತಿನೊಳಗೆ ಪ್ರಪಂಚದಲ್ಲಿ ಸುಖ ಇಲ್ಲ. ಎಲ್ಲ ಸಾಧು ಸತ್ಪುರುಷರು ಅಂತ. ಮತ್ತೆ ಎಲ್ಲರ ಸುಖ ಒಳಗದ, ನಮ್ಮ ಅಂತಃಕರಣದಾಗದ. ಆ ಭಗವಂತನಲ್ಲದ ಸುಖ. ನಾವು ಕೇವಲ ಅಲ್ಲಿ ಹುಡುಕಿದ್ರೆ ಮಾತ್ರ ಏನಾದ್ರು ಸುಖ ಸಿಕ್ಕಿದ್ದೆ ಹೊರತು ತಾವು ಈ ಜಗತ್ತಿನೊಳಗೆ ಅದ್ರಾಗ ಇದ್ರಾಗ ಹುಡುಕೋದು ಎಲ್ಲೆಲ್ಲ ಆಗಿಷ್ಟು ತುಂಬ ಸಿಗುವಂತ. ಎಲ್ಲಿ ಹುಡುಕ್ಬೇಕು? ಭಗವಂತನಂತೆ ಹುಡುಕ್ಬೇಕು. ಅದ ಭಗವಂತ ನಮ್ಮ ಹೃದಯದಾಗೂ ವಾಸ ಮಾಡ್ಯಾರ. ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಪರಮಾತ್ಮ ಇದ್ದಾನೋ ಅನಾದಿ ಅನಂತ ಸಚ್ಚಿತ್ತ ಆನಂದ ಸ್ವರೂಪರಾಗಿರ್ತಕ್ಕಂಥ ಪರಮಾತ್ಮ ಹೆಂಗೆ ವಿಶ್ವದಲ್ಲೇ ವ್ಯಾಖ್ಯಾನವಾಗಿ ನಮ್ಮ ಅಂತಃಕರಣದಾಗೂ ಇದ್ದಾರೆ. ನಾವು 24 ತಾಸು ಬಹಿರ್ಮುಖರಾಗಿ ಜಗತ್ತಿನೊಳಗೆ ಸುಖ ಹುಡುಕೊಟ್ಟ ಹೊಂದಿಬಿಟ್ಟಿದ್ದೀವಿ. ಒಂದು ಕಡೆ ಹೇಳಿದಾರೆ ಒಬ್ಬರು ಸತ್ಪುರುಷ ಮರಾಠಿ, ಸುಖ ಪಾಹಿजे असे तर सुखाचे शोध थांबवा. ನಿಮಗೆ ಸುಖ ಬೇಕಾದ್ರೆ ಅದನ್ನು ಹೊರಗೆ ಹುಡುಕೋದನ್ನು ಬಿಡ್ರಿ. ಅದು ಮತ್ತೆ ಎಲ್ಲಿ ಹುಡುಕಲಿ? ಒಳಗೆ ಹುಡುಕು. ನಮ್ಮ ಅಂತಃಕರಣದಲ್ಲಿ ಹುಡುಕ್ಬೇಕು.
ಏನಾದರೂ ಮಾಡಿ ಆ ಭಗವಂತನ ಕಡೆಗೆ ಭಗವಂತನನ್ನ ನಾವು ಪಡ್ಕೊಂಡದ್ದಾದ್ರೆ, ಕಂಡದ್ದಾದ್ರೆ, ಅವನನ್ನು ಹಚ್ಚಿಕೊಂಡದ್ದಾದ್ರೆ, ಅವನ ಸೇವಾ ಮಾಡಿದ್ದಾದ್ರೆ, ಅವನ ಭಕ್ತಿ ಮಾಡಿದ್ದಾದ್ರೆ, ಇವತ್ತು ನಮ್ಮ ಆಶ್ರಮ ಬಹಳ ಮಂದಿ ಬಂದಿದ್ರು. ಯಾರು ಕೇಳಿಕತ್ತಿ ನಾವು ಹೇಳಿಕತ್ತಿದ್ವಿ, ಇಲ್ಲಿ ನಮ್ಮ ಮಗಳಿಗೆ ಮದುವೆಯಾಗಿ 2 ವರ್ಷ ಆಯ್ತು, ಮಕ್ಕಳಾಗಿತ್ತು. ನಾವು ಹೇಳಿದ್ವಿ ಜಪ ಗಿಪ ಏನು ಮಾಡ್ತೀರಿ, ಏನು ಅಂಥದ್ದೇನು ಮಾಡಂಗಿಲ್ಲ. ಮತ್ತು ಮಕ್ಕಳು ಕೊಡೋರು ಯಾರು? ಭಗವಂತ. ಮತ್ತು ಆ ಭಗವಂತನ ಸ್ವಲ್ಪ ನಾವು ಅವನ ಪ್ರೇಮ ಸಂಪಾದನೆ ಮಾಡಬೇಕಿಲ್ಲ, ನಾವು ಅವನ ಪ್ರೀತಿ ಪಾತ್ರ ಆಗ್ಬೇಕಿಲ್ಲ. ನಾವು ಉದಾಹರಣೆ ಹೇಳಿದೆ, ಯಾವುದಾದ್ರು ದೊಡ್ಡ ಸಾಹೇಬಂದು ಒಂದು ಸೈ ಬೇಕಾಗಿತ್ತು ನಮ್ಮ ಕಾಗದಕ್ಕೆ, ಅವನ ಮನ್ಯಾಗ ಕಸ ಹೊಡುತ್ತೀವಿ ಹೋಗಿ, ಅವನ ಮಕ್ಕಳು ಕುಂಡಿ ತೊಳಿತೀವಿ. ಇಲ್ಲ ಸಾಹೇಬರು, ಇಲ್ಲ ನಾನು ತೊಳಿತೀನಿ, ನಾನು ಬರ್ತೀನಂತ. ಯಾಕೆ? ಅವನ ಸೈ ಬೇಕಾಗಿತ್ತು. ಹೆಂಗ ನಾವು ಭಗವಂತ ಒಲಿಬೇಕಾದ್ರೆ, ಅವನ ಆಶೀರ್ವಾದ ಆಗಬೇಕಾದ್ರೆ, ನಮ್ಮ ಪ್ರಪಂಚದಲ್ಲಿ ನಮ್ಗೆ ಏನಾದರೂ ಸುಖ ಶಾಂತಿ ಸಮಾಧಾನ ಆಗಬೇಕಾದ್ರೆ ನಾವು ಏನು ಮಾಡಬೇಕು ಅಂದ್ರೆ ಅವನ ಪ್ರೇಮಕ್ಕೆ ಪಾತ್ರ ಆಗಿ, ಅವನ ಪ್ರೀತಿಗೆ ಪಾತ್ರ ಆಗಿ, ಅವನಿಗೆ ಏನು ಸೇರ್ತದೋ ಅದನ್ನು ನಾವು ಮಾಡಿ. ಅವನಿಗೇನು ಸೇರ್ತದೆ? ಅವನಿಗೆ ಭಕ್ತಿ ಸೇರ್ತದೆ, ಅವನಿಗೆ ಭಾವನಾ ಸೇರ್ತದೆ, ಪ್ರೇಮ ಸೇರ್ತದೆ, ನಾಮಸ್ಮರಣೆ ಸೇರ್ತದೆ. ಆಗ ಪರಮಾತ್ಮ ನಿರ್ಗುಣ ನಿರಾಕಾರದಲ್ಲಿ ಅವ್ನು ಎಲ್ಲಿ ಹುಡುಕ್ಬೇಕು? ನಮ್ಗೆ ಒಳಗೆ ಹುಡುಕ್ಲಿಕ್ಕೆ ಆಗಂಗಿಲ್ಲ. ನಮ್ಮ ಮನಸ್ಸಾಷ್ಟು ಶಾಂತಿಲ್ಲ, ಅಂತರ್ಮುಖಿಲ್ಲ. ಮತ್ತು ನಾವು ಏನು ಮಾಡಬೇಕು? ಆ ಭಗವಂತನನ್ನು ನಾವು ಸಗುಣ ಭಾವದಲ್ಲಿ ತಂದು ಅವನ ಆರಾಧನೆ, ಅವನನ್ನು ಒಂದು ಆಕಾರದಲ್ಲಿ ತರಬೇಕು. ಎಷ್ಟೋ ಮಂದಿ ನಮ್ಗೆ ಕೇಳ್ತಾರೆ, ನಾವು ಹೆಬ್ಬಳ್ಳಿ ಬಂದ್ಬಿಡಕ್ಕೆ ಈ 40 ವರ್ಷ 108 ಗುಡಿ ಮುಂಚೆ ಇದ್ದು ನಾವೊಂದು 10-12 ಗುಡಿ ಕಟ್ತೀವಿ. ನಮ್ಮನ್ನು ಕೇಳ್ತಾರೆ, ಈ ಗುಡಿ ಹಾಕಿ ಇಷ್ಟಾಗಿ ಗುಡಿ ಕಟ್ಸಿದ್ವಿ. ನಾವು ಹೇಳ್ತೀವಿ ಅವ್ರಿಗೆ, ಈ ಗುಡಿಗಳದು ಬಹಳ ಮಹತ್ವದ ಸಮಾಜದಲ್ಲಿ. ಒಂದು ದಿವಸ ನಾವು ಹೊಂಟಿದ್ವಿ, ಹೋದು ಮಳೆ ಬರ್ಲಿಕ್ಕತ್ತಿತ್ತು. ಮಗ್ಗದಾಗ ಒಬ್ಬ ದೊಡ್ಡ ಶ್ರೀಮಂತ ಕೋಟಿ ಗಂಟೆ ಖರ್ಚು ಮಾಡಿ ಮನೆ ಕಟ್ಟಿಸಿದ್ದ. ಬಡ ಮನ್ಯಾಗ ಹೋಗಿ ಕೂತೀವಿ ಸೋಫಾದ ಮೇಲೆ. ಅಷ್ಟೊತ್ತಿಗೆ ಯಜಮಾನ ಬಂದು ಒಳಗಿಂದ, ಯಾರೇ ನೀವು ಇಲ್ಲ ಕೂತೀನಿ ಅಂತ ಕೇಳಿ, ಇಲ್ಲಿ ಹೊಂಟಿದ್ದೀವಿ ರೀ, ಮಳೆ ಭಾಳ ಬಂದ್ರಿ, ಅದಕ್ಕೆ ಒಂದು 10 ನಿಮಿಷ ಕೂತು ಹೊರಗಡೆ ಕಾಣ ಒಳಗೆ ಕೂಡಿಸುತ್ತಾನೆ. ಕೋಟಿ ಗಂಟೆ ಖರ್ಚು ಮಾಡಿ ಮನೆ ಕಟ್ಸಾನ. ಆ ಮನೆ ಒಳಗೆ ಇರೋರೇ ಅಷ್ಟು ಹಮ್ದು ಹಮಾರಿದ್ರು 4 ಮಂದಿ ಇರ್ತಾರೆ. 5 ನಿಮಿಷ ಕೂಡಿಸೋದಿಲ್ಲ, ಪೊಲೀಸನ ಕಟ್ಟಿ ನೋಡ್ರಿ ಅಂತ. ಈಗ ನೀವು ಗುಡಿ ಕಟ್ಸಿದ್ರಿ, ಜಾಮೂದೊಂದು ದೇವಿ ಸ್ಥಾಪನೆ ಮಾಡಿದ್ರಿ. ಆ ಗುಡಿಯಾಗ ಮನ್ಯಾಗ ಗಂಡ ಹೆಂಡತಿ ಜಗಳ ಆಯ್ತು. ನಾನು ತಲೆ ಕೆಟ್ಟಂಗಾಗಿ ಬಂದು ಗುಡಿಯಾಗ ಕೂತ್ರೆ ಯಾರು ಎದ್ದು ಹೋಗಿರ್ತಾರೆ ನಿಮಗೆ? ಅಥವಾ ಏನೋ ಒಂದು ನಾಮಸ್ಮರಣೆ ಮಾಡಬೇಕು, ಭಕ್ತಿ ಮಾಡಬೇಕು, ದೇವಿ ಏನಾದರೂ ನಾವು ಸ್ತೋತ್ರ ಅನ್ಬೇಕು, ಸ್ತುತಿ ಅನ್ಬೇಕು ಅನಿಸಿ ಬಂದು ಗುಡಿಯಾಗ ಕೂತ್ರೆ ಅದು ಬೇಡ ಅಂತಾರೆ. ಗುಡಿ ಅಂದ್ರೆ ಏನು ಅಂದ್ರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಅವು ಸಹಿತ ಒಂದು ಗರ್ದಿ ಮನೆ ಇದ್ದಂಗೆ. ಮನ್ಯಾಗ ನಮ್ಮ ಇದು ಇರ್ತಾವ. ಅರ್ಥಾತ್ ಏನು ಅಂದ್ರೆ ನಮ್ಮ ಮನ್ಯಾಗೂ ದೇವ್ರು ಇರ್ತಾರೆ, ಜಗಲಿ ಕಟ್ಟಿರ್ತಾರೆ. ಅದಕ್ಕೆ ಹೋಲಿ ಒಳಗೆ ನಾವು ಅಲ್ಲಿ ಕೂತ್ಕೊಂಡು ನಾವು ಬಹಳಷ್ಟು ಭಕ್ತಿ ಪೂಜಾ ಪಾಠ ಮಾಡ್ಲಿಕ್ಕಾಗುದಿಲ್ಲ. ಗುಡಿಯೊಳಗೆ ಶಾಂತವಾಗಿ ಬಂದು ಕೂತ್ರೆ ಎಷ್ಟೊತ್ತಾದರೂ ಕೂಡುದು. ಈ ದೇವಿ ಪ್ರತಿಷ್ಠಾಪನೆ ಮಾಡುವುದಂದ್ರೆ ಏನು? ಪ್ರಾಣ ಪ್ರತಿಷ್ಠಾಪನೆ ಅಂತ. ಈ ನೋಡ್ರಿ ಹವಾ ಎಲ್ಲ ಕಡೆಗೂ ಅದು. ಇದ ಹವಾ ನಾವು ಒಂದು ದೊಡ್ಡ ಟ್ರಕ್ ಅದ. ಆ ಟ್ರಕ್ಕಿಗೆ 16-18 ಖಾಲಿ ಇರ್ತಾರೆ. ಆ ಖಾಲಿ ಒಳಗೆ ಇದ ಹವಾ ತುಂಬಿದೆ ಅಂದರೆ ಅದು 40 ಟನ್ ಗಟ್ಟಲೆ ಭಾರ ಬರುತ್ತೆ. ಆ ಹವಾಕ್ ಶಕ್ತಿ ಬಂದಿಲ್ಲ. ಹೆಂಗೋ ಅದು ನಮ್ಮ ಶಾಸ್ತ್ರದಲ್ಲಿ ಹೆಂಗೆ ಹೇಳ್ಯಾರ ಪದ್ಧತಿ, ವೇದ ಮಂತ್ರ ಇತ್ಯಾದಿಗಳಿಂದ ಆ ದೇವಿ ಒಳಗ ವಿಶ್ವವ್ಯಾಪಿಯಾಗಿರೋ ಚೈತನ್ಯವನ್ನ ಆ ದೇವಿಯೊಳಗೆ ತುಂಬಿದ್ರೊಳಗ ದೇವಿಯೊಳಗೊಂದು ಶಕ್ತಿ ಬರ್ತದೆ, ಚೈತನ್ಯ ಬರ್ತದೆ. ಆ ಮೂರ್ತಿ ಏನಾಗ್ತದೆ? ಸಾಕ್ಷಾತ್ ಪರಮಾತ್ಮ ಸ್ವರೂಪ ಆಗ್ತದೆ. ಅವಾಗ ನಾವು ಅದು ಪ್ರಾರ್ಥನೆ ಮಾಡಿದ್ರೆ ಅದು ನಮಗೆ ಅನುಗ್ರಹ ಮಾಡ್ತದೆ. ಒಂದ್ ಕಡೆ ಹೇಳಿದ ಒಂದು ಮೂರ್ತಿಯಲ್ಲಿ ಪರಮಾತ್ಮ ಭಾವನೆಯನ್ನಿಟ್ಟು
ನಾವು ಎಷ್ಟು ಪ್ರಮಾಣದಲ್ಲಿ ಭಕ್ತರಾಗ್ತೀವೋ ಅಷ್ಟು ಪ್ರಮಾಣದಲ್ಲಿ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಪರಮಾತ್ಮ ಆ ಮೂರ್ತಿಯ ಮೂಲಕವಾಗಿ ನಮಗೆ ಅನುಗ್ರಹ ಮಾಡ್ತದೆ. ಮೂರ್ತಿ ಯಾವಾಗಲೂ ಭಗವಂತನ ಒಂದು ಮಂದಿರಗಳಿಗೆ ಬಹಳ ಮಹತ್ವ. ಯಾವ ಸಮಾಜದಲ್ಲಿ ದೇವಸ್ಥಾನಗಳು ಮಂದಿರಗಳು ಎಷ್ಟು ಹೆಚ್ಚಿಗೆ ಅವನೋ ಆ ಸಮಾಜ ಆಧ್ಯಾತ್ಮಿಕ ದೃಷ್ಟಿಯಿಂದ ಅಷ್ಟು ಸಮೃದ್ಧ ಸಮಾಜಗಳು. ಆದ್ರೆ ನಮಗೆ ಬಹಳ ಸಂತೋಷ ಅನ್ನಿಸ್ತದೆ, ಅಭಿಮಾನ ಅನ್ನಿಸ್ತದೆ. ಈಗ ಸುಮಾರು ಒಂದು 30 ನಾವು ಮೊದಲೇ ಹೆಬ್ಬಳ್ಳಿಯಾಗ ದ್ಯಾಮೋದೂರು ಒಂದು 12 ದಿವಸ ಜಾತ್ರೆ ಮಾಡಿದ್ವಿ. ಅದಾದ್ಮೇಲೆ ಇವತ್ತಿನ ತನಕ ನಾವು ಹೋಗಿ ಬಂದದ್ದು ಅಂತಂದ್ರೆ ಒಂದು 35-40 ದ್ಯಾಮೋದೂರು ಪ್ರತಿಷ್ಠಾಪನೆ ಅಂತ ಹೋಗಿ ಬಂದ. ಎಲ್ಲ ಕಡೆ ಒಂದು ಜಾಗೃತಿ ಆಗಿರ್ತದೆ. ಓನ್ಲಿ ರೆವಲ್ಯೂಷನ್ ಇಸ್ ಇನ್ನರ್ ರೆವಲ್ಯೂಷನ್, ನಮ್ಮ ಅಂತಃಕರಣದಲ್ಲಿ ಕ್ರಾಂತಿ ಆಗಿರ್ತದೆ. ಇದೊಂದು ಬಹಳ ಒಳ್ಳೆ ಸೂಚನೆ, ಒಳ್ಳೆ ಶುಭ ಸೂಚನೆ. ಆದ್ರಿಂದ ನಾವು ಇವತ್ತು ಈ ಯಾದವಾರದಲ್ಲಿ ಬಹಳ ಒಂದು ಸಂತೋಷ. ನಮ್ಗೆ ಅರ್ಜೆಂಟ್ ಹೋಗ್ಬೇಕಾಗಿರ್ತದೆ. 7 ಗಂಟೆ ಕಳೆದಿದ್ರು ಅಂದರೆ ಒಂದು ಸ್ವಲ್ಪ ತಡ ನಮ್ಗೆ ಬರಲಿ ಧಾರವಾಡದಲ್ಲಿ ಇದೊಂದು ಅರ್ಧ ತಾಸು ಏನಾದರೂ ಹೇಳಿ. ಆದರೂ ಪಾಪ ಅವರಿಗೆ ಎಷ್ಟು ಕಳ್ಕಳಿಂದ ಪುರಾಣ ಹೇಳುವಂಥ ಸಂದರ್ಭದಲ್ಲಿ ನಾವು ಬಂದು ಅವರಿಗೆ ಸ್ವಲ್ಪ ನಾವು ಇದನ್ನು ಮಾಡಿದಂಗೆ ಆಯಿತು. ಆದರೂ ಸಹಿತ ಅವರ ಪ್ರೀತಿಯಿಂದ ನಮ್ಮ ಬಗ್ಗೆ ಆ ವಿಚಾರ ಹೇಳಿದ್ರು ನಮ್ಗೆ ಬಹಳ ಮನಸ್ಸಿಗೆ ಸಂತೋಷ ಆಯಿತು. ಅಂಥ ಪರಿ ಏನಿಲ್ಲ, ಆದರೆ ಹೆಬ್ಬಳ್ಳಿಯಲ್ಲಿ ಏನೋ ಮಹಾರಾಜರ ಸೇವಾ, ನಮ್ಮ ಗುರುಗಳ ಸೇವಾ ಮಾಡ್ಕೊಂಡು 42 ವರ್ಷ. ಮುಖ್ಯವಾಗಿ ನಾವೇನು ಅಂದ್ರೆ ಭಗವಂತನನ್ನ ನಾವು ಹಚ್ಕೋಬೇಕು, ಅವನ ಸಂಬಂಧ ಜೋಡಿಸ್ಕೋಬೇಕು. ಆಮೇಲೆ ನಮ್ಗೆ ಅನ್ನಿಸ್ಬೇಕು ಐ ಆಮ್ ಬಿಲಾಂಗಿಂಗ್ ಟು ಹಿಮ್, ನಾನು ಅವನವನಿದ್ದೀನಿ ಅನ್ನಿಸ್ಬೇಕು. ಅವನು ಭಕ್ತಿ ಮಾಡ್ಬೇಕು, ಅವನು ಪ್ರೇಮ ಮಾಡ್ಬೇಕು. ಅವನು ಒಂದ್ ವೇಳೆ ಆಶೀರ್ವಾದ ಅನುಗ್ರಹ ಮಾಡಿದ್ರೆ ಜಗತ್ತಿನೋಡ ಅಸಾಧ್ಯ ಇಲ್ಲ. ಗುರುಕೃಪಾ ಹಿ ಕೇವಲಂ ಶಿಷ್ಯ ಪರಮ ಮಂಗಲಂ, ವಿತ್ತ ಬಲಂ ಚಿತ್ತ ಬಲಂ ದೇಹ ಬಲಂ ಗೇಹ ಬಲಂ ತದ್ವಿನಾತು ಸರ್ವ ಬಲಂ ನಿಷ್ಫಲಂ ಗುರುಕೃಪಾ ಹಿ. ಸದ್ಗುರುಗಳ ಕೃಪಾ ಆಗಲಿ ಅಥವಾ ಭಗವಂತನ ಕೃಪಾ ಆಗಲಿ. ಇವತ್ತು ನಮಗೆ ಇದೆಲ್ಲ ವೈಭವ ನೋಡಿ ಬಹಳ ಸಂತೋಷ ಅನಿಸ್ತದೆ. ಎಲ್ಲ ಕಡೆ ಅಡ್ಡಾಡಿ ಬಂದ್ವಿ, ದೇವಿ ದರ್ಶನ ಮಾಡ್ತೀವಿ. ಈ ಮಾಡೇ ಬಂದ್ವಿ. ಇನ್ನು ಪ್ರತಿಷ್ಠಾಪನೆ ಹೊಂದಿ ಯಾದವಾಡ ಅಷ್ಟಲ್ಲ, ಯಾದವಾಡದ ಸುತ್ತಮುತ್ತ ಇರ್ತಕ್ಕಂಥ ಲಕ್ಷಾವಧಿ ಭಕ್ತರನ್ನ ಅನುಗ್ರಹ ಮಾಡಲಿಕ್ಕೆ, ಆಶೀರ್ವಾದ ಮಾಡಲಿಕ್ಕೆ ಆ ದೇವಿ ಸಾಕ್ಷಾತ್ತಾಗಿ ಇಲ್ಲಿ ತನ್ನ ದಿವ್ಯವಾದ ಸಾನ್ನಿಧ್ಯವನ್ನು ಇಡ್ತಾಳೆ, ಅವರು ವಾಸ ಮಾಡ್ತಾಳೆ. ನಮಗೆಲ್ಲರಿಗೂ ಆಶೀರ್ವಾದ. ಊರಲ್ಲಿ ಭಗವಂತನ ಒಂದು ಪೂಜೆ, ಪಾರಾಯಣ, ಜಪ ತಪ ಏನಾದರೂ ಇದ್ದರೆ ಆ ಊರಿಗೆ ಯಾವುದೇ ರೀತಿ ದುಃಖ ಇತ್ಯಾದಿಗಳ ಪ್ರಾಪ್ತ ಆಗುತ್ತದೆ. ಎಲ್ಲ ದೃಷ್ಟಿಯಿಂದ ಆ ಊರು ಸಮೃದ್ಧ ಆಗ್ತದೆ. ಆದ್ದರಿಂದ ನಾವೆಲ್ಲರೂ ನೀವೆಲ್ಲರೂ ಇಷ್ಟೊಂದು ಭಕ್ತಿಯಿಂದ ಆ ಮಾತೆಯ ಒಂದು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ನಮಗೆ ಬಹಳ ಸಂತೋಷ ಆಯಿತು. ನಮಗೆ ನಿರ್ಗುಣ ನಿರಾಕರಣ ಇರ್ತಕ್ಕಂಥ ಪರಮಾತ್ಮನನ್ನು ಆರಾಧಿಸಲಿಕ್ಕೆ ಬರಂಗಿಲ್ಲ. ನಮ್ಮ ಹೃದಯದಲ್ಲಿರ್ತಕ್ಕಂಥ ಪರಮಾತ್ಮನ ಕಡೆಗೂ ನಾವು ಅಂತರ್ಮುಖರಾಗಿ ರಕ್ಷಿಸ್ಕೊಳ್ಳಿಕ್ಕೆ ಬರಂಗಿಲ್ಲ, ಆಗಂಗಿಲ್ಲ. ಆದ್ದರಿಂದ ಅವನನ್ನು ನಮ್ಮ ಮುಂದೆ ಕಣ್ಣು ಮುಂದೆ ಸಾಕ್ಷಾತ್ ಪರಮಾತ್ಮನನ್ನು ಯಾವುದಾದ್ರೂ ಒಂದು ಭಾವದಲ್ಲಿ ನಾವು ಇಟ್ಟುಕೊಂಡು, ಭಗವದ್ಗೀತಾದಲ್ಲಿ ಭಗವಂತ ಹೇಳ್ತಾರೆ, ಯೋ ಯೋ ಯಾಮ್ ಯಾಮ್ ತನುಂ ಭಕ್ತ್ಯ ಶ್ರದ್ಧೆಯಾರ್ಚಿತು ಇಚ್ಛತಿ ತಸ್ಯ ತಸ್ಯಾತಿರಾಮ್ ಶ್ರದ್ಧಾಂ ತಾಮೇವ ವಿದುರ. ಯಾರ್ಯಾರು ಯಾವ್ಯಾವ ಭಾವದಿಂದ ನಾನು ಕಡೆಗೆ ಬರ್ತಾರೋ ಅವ್ರಿಗೆ ಅದೇ ಭಾವದಿಂದ ನಾನು ಅನುಗ್ರಹ ಮಾಡ್ತೀನಿ. ಆದ್ದರಿಂದ ನಾವು ಆ ಮಾತೆ, ಆ ಜಗದಂಬೆಯಲ್ಲಿ ಪ್ರಾರ್ಥನೆ ಮಾಡುವುದೇನು ಅಂದರೆ, ಅವಳು ನಮಗೂ ನಿಮಗೂ ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಎಲ್ಲರಿಗೂ ಆಗಿ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಅನುಗ್ರಹಿಸಿ ಮತ್ತು ಮುಖ್ಯವಾಗಿ ಭಗವಂತನಲ್ಲಿ ಭಕ್ತಿ, ನಾಮಸ್ಮರಣೆಯಲ್ಲಿ ಪ್ರೇಮ ಹಾಗೂ ಸತ್ವ ಅನನ್ಯವಾಗಿರ್ತಕ್ಕಂಥ ನಿಷ್ಠೆ ಕೊಡಲಿ. ಪ್ರಪಂಚದ ಮೋಹ ಆಸಕ್ತಿ ಕಡಿಮೆ ಮಾಡಿ ನಮ್ಮ ಅಂತಃಕರಣದಲ್ಲಿ ಭಗವಂತನ ಭಕ್ತಿ ಪ್ರೇಮ ಬೆಳೆಸಿ ನಮ್ಮ ಜೀವನ ಸಾರ್ಥಕ ಮಾಡಲಿ ಅನ್ನುವಂಥ ಒಂದು ಕರ್ತವ್ಯದಿಂದ ನಾವು ಪ್ರಾರ್ಥನೆ ಮಾಡ್ತಾ ಮುಂದೆ ಅವ್ರ ಪುರಾಣ ಪ್ರಾರಂಭ ಆಗಬೇಕು ಅಂತ ನಾವು ಅವರಿಗೆ ಅತ್ಯಂತ ಒಂದು ಇದರಿಂದ ಕರ್ತವ್ಯದಿಂದ ನಿವೇದಿಸ್ತಾ ಇದ್ದೀವಿ. ಮುಂದಿನ ಕಾರ್ಯಕ್ರಮ ನಡೀಬೇಕು. ನಾವು ಸ್ವಲ್ಪ ಹೆಬ್ಬಳ್ಳಿಗೆ ಹೋಗಬೇಕಾಗಿದೆ. ಮತ್ತೊಮ್ಮೆ ನಾನು ನೀವು ಬನ್ನಿ ಅಂದಾಗ ಬರ್ತೀನಿ.
ನಾವು ನೀವು ಎರಡು ಸತ್ಸಂಗ ವಿಚಾರಗಳನ್ನು ಶ್ರವಣ ಮಾಡೋಣ. ಎಲ್ಲಿದ್ದು ಸಹಿತ ನಮಗೆಲ್ಲ ಕಡೆ ಎಲ್ಲಿ ಭಗವಂತನ ಚರ್ಚೆ ಗುಣಗಾನ ನಡೀತದೆ ಅದು ನಮ್ಮೂರ ಅಂತ ಆ ದೃಷ್ಟಿಯಿಂದ ನಮ್ಗೆ ಅಭಿಮಾನ ಅನ್ನಿಸ್ತದೆ, ಪ್ರೇಮ ಅನ್ನಿಸ್ತದೆ. ನಮ್ಮೂರಿಗೆ ಬಂದಿದೆ ಅನ್ನುವಂತೆ ಅನ್ನಿಸ್ತದೆ ನಾವು. ಯಾಕಂದ್ರೆ ಯಾರು ಮಾಡೋದ ಆದ್ದರಿಂದ ಆ ಜಗನ್ಮಾತೆ ನಮ್ಮನ್ನೆಲ್ಲರನ್ನು ಮತ್ತೊಂದು ಸಲ ಆಶೀರ್ವದಿಸಲಿಕ್ಕೆ ಸದ್ಗುರುನಾಥ್ ಮಹಾರಾಜ್ ಜೈ ಜೈ ಜೈ. ತಿರುಪತಿಯ ಶ್ರೀ